ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಇವತ್ತು ವ್ಲಾಗಿಗೆ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಆಚೆ ಹೋಗೋದಿದೆ, BBMP ಆಫೀಸ್ ಹೋಗಬೇಕು. ಸೊ ಹಾಗಾಗಿ ಮಾರ್ನಿಂಗ್ ನಾಟ್ ಅ ಮಾರ್ನಿಂಗ್ ನಾವು ಟೈಮ್ ಆ್ಯಕ್ಚುಲಿ 1 o'clock ಐ ಫಾರ್ಗಾಟ್. ಸೊ ಸ್ವಲ್ಪ ವರ್ಕ್ ಇದೆ BBMP ಆಫೀಸಲ್ಲಿ, ಮುಗಿಸ್ಕೊಂಬರಬೇಕು. ಸೊ ರೆಡಿ ಆಗಿ ಕೂತ್ಕೊಂಡು ನನ್ನ ಫ್ರೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಎಸ್, ಕಂಬೈಲ್ ಕರೆಕ್ಟಾಗಿ ಬರ್ತಿದೆ. ಅವಳು ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಇನ್ನೂ ಬಂದಿಲ್ಲ. ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಲಾಸ್ಟ್ ವ್ಲಾಗ್ನ ಯಾರೆಲ್ಲ ನೋಡಿದ್ದೀರಾ, ನಾನು ಬಿರಿಯಾನಿ ಇಷ್ಟ ಇದ್ದರೆ ಲೈಕ್ ಮಾಡಿ. ಬಿರಿಯಾನಿ ಅಂದರೆ ಕುಷ್ಕ ಮಾಡಿದ್ನಲ್ಲ, ಮಟನ್ ಗೀ ರೋಸ್ಟ್ ಕೂಡ ಮಾಡಿದ್ದೆ. ಇಷ್ಟ ಆಯ್ತು ಅಂದ್ಕೊತೀನಿ ತಮ್ಮೆಲ್ಲರಿಗೂ ಆ ವಿಡಿಯೋ. ಹೀಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ. ಬನ್ನಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಇನ್ನು ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಬಂದಿಲ್ಲ. ಮನೆ ಮುಂದೆ ನಿಂತ್ಕೊಂಡಿದ್ದೀನಿ, ಇನ್ನು ಬರ್ತೀನಿ ಅಂತ ಹೇಳಿದಲ್ಲ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಐ ಆಮ್ ಸ್ಟಿಲ್ ವೆಯ್ಟಿಂಗ್. ಮತ್ತು ಅವಳು ಅಲ್ಲೇ ಬಂದು ಕನೆಕ್ಟ್ ಆಗ್ತೀನಿ ಅಂತ ಹೇಳು, ಅದಕ್ಕೆ ಸೊ ನಾನು ಆಟೋದಲ್ಲಿ ಹೋಗ್ತಾ ಇದೆ. ನೋಡಿ, ಟ್ರಾಫಿಕ್ ಇಲ್ಲ, ಏನಿಲ್ಲ. ಮಧ್ಯಾಹ್ನ ಟೈಮಲ್ಲಿ ಎಷ್ಟು ಕ್ಲಿಯರ್ ಇದೆ ಅಂತ. BBMP ಆಫೀಸ್ ಮಲ್ಲೇಶ್ವರಂ ಹೋಗ್ತಾ ಇರೋದು. ಮತ್ತು ಹಾಗೆ ಸ್ವಲ್ಪ ಟೈಮ್ ಇತ್ತಂತ ಹೇಳಿ ಕೆಲಸ ಮುಗಿಯಿತು, ಸ್ವಲ್ಪ ಶಾಪಿಂಗ್ ಹಂಗೆ ಮಾಡ್ತಾಯಿದ್ದೀನಿ. ಇನ್ನೂ ನನ್ನ ಫ್ರೆಂಡ್ ಬರ್ತಿದ್ಲು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹೇರ್ ಪಿನ್ಸ್ ಮತ್ತು ಹೇರ್ ಬ್ಯಾಂಡ್ಸ್ ಎಲ್ಲ ತೊಗೊಳ್ಳೋದಿತ್ತು, ಅದಕ್ಕೆ ಅಂತ ಬಂದೆ. ಅದು ಕೂಡ ತೊಗೊಂಡೆ. ಆಮೇಲೆ ಬಿಲ್ಲಿಂಗ್ ಕೌಂಟರ್ ನೋಡಿ ಏನಂತ ಹೆಸರು ಹಾಕಿದ್ದಾರೆ, ಅದು ನೋಡಿ ವಿಡಿಯೋ ಮಾಡಿಕೊಂಡೆ. ಆಮೇಲೆ ತುಂಬ ಹಸಿವಾಯಿತು, ಬೇಗ ಊಟ ಮಾಡಿದ್ದೆ. ಸೊ ಅದಕ್ಕೆ ತುಂಬ ಬೇಗ ಹೋಗಿ ನಾನು ಐಸ್ ಕ್ರೀಮ್ ತೊಗೊಳ್ತಿದ್ದೆ. ಆಯಿತು ಟೈಮು. ಮತ್ತು ಅಲ್ಲಿಂದ ವಾಪಸ್ ಮನೆಗೆ ಬಂದು ಸ್ವಲ್ಪ ಕುಕಿಂಗ್ ಮಾಡ್ಕೋಬೇಕು. ಸಾಂಬಾರಿದೆ ಮಾಡಿಟ್ಟು ಹೋಗಿದ್ದೆ, ರೈಸ್ ಮಾಡಿಕೊಂಡು ಅದ್ರ ಜೊತೆಗೆ ಏನಾದರೂ ಮಾಡಬೇಕಂತ ತಿಂಡಿ ಮಾಡಿಕೊಂಡೆ, ಸೈಡ್ ಡಿಶ್ಶು. ಹಾಗೆ ಚಿಕ್ಕಿ ಎಗ್ ಚಿಲ್ಲಿ ಮಾಡೋಕ್ಕೆ. ಸೊ ಹಾಗಾಗಿ ಗಾಯ್ಸ್, ನಾನಿಲ್ಲಿ ಎಗ್ ಚಿಲ್ಲಿ ಮಾಡೋದಕ್ಕೆ ಸ್ವಲ್ಪ ಹೇಗೆ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಬೇಕು. ಆ್ಯಂಡ್ ಮತ್ತು 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನೇ ಮನೆಯಲ್ಲಿ ಹೋಮ್ ಮೇಡ್ ಮಾಡಿರೋದು. ಆ್ಯಂಡ್ 1/2 ಟೊಮ್ಯಾಟೊ, 1 ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆ್ಯಂಡ್ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋಬೇಕು, ರೆಡ್ ಚಿಲ್ಲಿ ಪೌಡರ್. ಇದೆಲ್ಲ ಆ್ಯಡ್ ಮಾಡಬೇಕು. ಇವಾಗ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ, ಅದರಲ್ಲಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡಬೇಕು. ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಧನಿಯಾ ಪೌಡರ್, ಇದು ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರು ಆ್ಯಡ್ ಮಾಡ್ಕೋಬೇಕು. ಎಣ್ಣೆ ಬಿಸಿ ಆಗಿದೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕಿದ ಮೇಲೆ ಇದಕ್ಕೆ ಹಾಗೆ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಳ್ತೀನಿ. ಆನಿಯನ್ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತೀನಿ. ಇವಾಗ ಪೇಸ್ಟ್ ಹಾಕ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಇದು ಕೂಡ ರಾ ಸ್ಮೆಲ್ ಹೋಗೋ ಥರ ಫ್ರೈ ಮಾಡೋಣ. ಇವಾಗ ರಾ ಸ್ಮೆಲ್ ಹೋಗಿದೆ, ಟೊಮ್ಯಾಟೊ ಹಾಕ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಇವಾಗ ನಾನು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಬೇಕಿತ್ತು. ಸೊ ನನಗೆ ಇಷ್ಟ ಆಗಲ್ಲ ಗ್ರೀನ್ ಚಿಲ್ಲಿ, ಸ್ವಲ್ಪ ಹೊಟ್ಟೆ ನೋವೆಲ್ಲ ಬರುತ್ತೆ. ಸೊ ಹಾಗಾಗಿ ಗ್ರೀನ್ ಚಿಲ್ಲಿ ಸ್ಕಿಪ್ ಮಾಡಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಗ್ರೀನ್ ಚಿಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿನ ಬೇರೆ ಥರ ಬರುತ್ತೆ. ನೋಡಿ, ಟೊಮೊಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಟೊಮೊಟೊ ಬಾಯ್ಲ್ ಆಗೋಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು. ಇವಾಗ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡೋಣ. ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟೇ ಹಾಕ್ಕೊಳ್ಳಿ. ಬಿಕಾಸ್ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ರೆಡಿ ಟೂ ಸ್ಪೈಸಿ ಇದೆ. ಸೊ ಹಾಗಾಗಿ ನಾನು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಹಾಗಾಗಿ ನೋಡಿ, ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಇದು ಆದಮೇಲೆ ನೆಕ್ಸ್ಟು ನಾವು ಧನಿಯಾ ಪೌಡ್ರ್ ಹಾಕೋಬೇಕು. ಇವಾಗ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಳ್ಳೋಣ. ಅದನ್ನು ಕೂಡ
ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡೋಣ. ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ, ಬಿಕಾಸ್ ಎಗ್ನ ಈ ಥರ ಕಟ್ ಮಾಡ್ಕೋಬೇಕು. ಈ ಗರಂ ಮಸಾಲ ಆ್ಯಡ್ ಮಾಡಿ 1-2 ಮಿನಿಟು ಫ್ರೈ ಮಾಡಿಬಿಟ್ಟು ಈ ಥರ ಇದೆ ಫ್ರೈ ಮಾಡಿದ ಮೇಲೆ ಇವಾಗ ಎಗ್ನ ಹಾಕ್ಕೊಳ್ಳೋಣ. ಎಗ್ ಹಾಕ್ಕೊಂಡು ಈ ಥರ ಫ್ರೈ ಮಾಡೋಣ. ಆಮೇಲೆ 1 ಟೇಬಲ್ ಸ್ಪೂನ್ ಕರ್ಡ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪೆಪ್ಪರ್ ಪೌಡರ್ ಹಾಕಿದ ಮೇಲೆ ಲಾಸ್ಟಿಗೆ ಕೊರಿಯಂಡರ್ ಲೀವ್ಸ್ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟರೆ ಎಗ್ ಚಿಲ್ಲಿ ರೆಡಿ ಆಗುತ್ತೆ. ಇವಾಗ ಬೇಕಂದರೆ ನಿಮಗೆ ಇಫ್ ಯು ವಾಂಟ್ ಹೀಟ್ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಎಗ್ ಚಿಲ್ಲಿ ರೆಡಿ ಟು ಹೀಟ್ ಎಗ್ ಚಿಲ್ಲಿ. ಬನ್ನಿ ಟೇಸ್ಟ್ ಮಾಡಿ ನೋಡುವ. ಗಾಯ್ಸ್, ಇದು ನೆಕ್ಸ್ಟ್ ಡೇಯಿಂದ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಆ್ಯಕ್ಚುಲಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋದಿತ್ತು. ಕೆಲಸ ಮುಗಿಸ್ಕೊಂಡು ಲಂಚ್ ಏನಾದರೂ ಪ್ರಿಪೇರ್ ಮಾಡಬೇಕಂತ ನಾಟಿ ಕೋಳಿ ತಂದು ಇಟ್ಟಿದ್ದೀನಿ. ಸ್ವಲ್ಪ ಮನೆ ಕೂಡ ಕ್ಲೀನಿಂಗ್ ಮಾಡ್ಕೋಬೇಕು. ಅದಾದಮೇಲೆ ಕುಕ್ಕಿಂಗ್ ಮಾಡಬೇಕು. ಮತ್ತು ವಾಷಿಂಗ್ ಮಿಷಿನ್ ಬಟ್ಟೆ ತೊಗೊಂಡೋಗಿ ಹಾಕಿದ್ದೀನಿ, ಮತ್ತು ಎತ್ಕೊಂಬಂದು ಫೋಲ್ಡ್ ಮಾಡಿಡಬೇಕು. ಆ್ಯಂಡ್ ನಾಳೆ ಒಂದು ಫಂಕ್ಷನ್ ಇದೆ ಮೈಸೂರಿಗೆ, ಅದು ಕೂಡ ರೆಡಿ ಆಗಬೇಕು. ಸೊ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಕುತ್ಕೊಂಡಿದ್ದೀನಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ಕುಕ್ಕಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಮತ್ತು ಬನ್ನಿ ಚಿಕನ್ ಫ್ರೈ ಮಾಡಬೇಕು, ಮಾಡಿ ಆಮೇಲೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಹೀ ಗಾಯ್ಸ್, ನೋಡಿ ಇವಾಗ ನಾನು ಚಿಕನ್ ಫ್ರೈ ಮಾಡ್ತಾಯಿದ್ದೆ. ಇದು ಬಂದು ಬೇರೆ ಟೈಪ್ ಚಿಕನ್ ಫ್ರೈ. ಗ್ರೀನ್ ಮಸಾಲ ಹಾಕಿ ಮಾಡೋದು, ಚಿಕನ್ ಚಾಪ್ಸ್ ಥರ. ಬಟ್ ಚಿಕನ್ ಚಾಪ್ಸ್ ಅಲ್ಲ, ಅದು ಗ್ರೀನ್ ಚಿಲ್ಲಿ ಹಾಕ್ತೀನಿ. ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕೋದಿಲ್ಲ. ನೋಡಿ ಯಾವ ಥರ ಬಂದಿದೆ. ಇದನ್ನು ಹೇಗೆ ಮಾಡೋದಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಜಸ್ಟ್ ನೋಡ್ಕೊಳ್ಳಿ. ಇವತ್ತು ನನ್ನ ಮನೆಯಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಷ್ಟೇ. ಆಲ್ಮೋಸ್ಟ್ ರೆಡಿ ಆಗಿದೆ ಇದು. ಇದರ ಜೊತೆಗೆ ಸ್ವಲ್ಪ ರೈಸ್ ಮತ್ತು ಮುದ್ದೆ ಮಾಡ್ಕೊಳ್ಬೇಕು. ಈಗ ಕುಕಿಂಗ್ ಎಲ್ಲ ಮುಗೀತು. ನಾನು ಲಾಸ್ಟ್ ಟೈಮ್ ಏನಕ್ಕೆ ನಾನು ಶಾಪಿಂಗ್ ಹೋಗಿದ್ದೆ ಅಂತ ಹೇಳಿದ್ರೆ, ನಾನು ಹಾಕಿದ್ದೀನಲ್ಲ ವಿಡಿಯೋನಲ್ಲಿ, ಸ್ವಲ್ಪ ತೊಗೊಳ್ಳೋದಿತ್ತು. ಏನಂದರೆ ಲಿಪ್ಸ್ಟಿಕ್ ತೊಗೊಳೋದಿತ್ತು ಶುಗರ್ದು, ಇದೊಂದು, ಮತ್ತು ಅದೇ ಬ್ರ್ಯಾಂಡಲ್ಲಿ ಶುಗರ್ದು ಇದೊಂದು ನಾನು ಯಾವಾಗಲೂ ಯೂಸ್ ಮಾಡ್ತಿದ್ದೆ ಬಿಫೋರ್ ಫಾಸ್ಟಲ್ಲಿ. ಸೊ ಅದಕ್ಕೆ ತೊಗೊಳ್ಳೋದಿತ್ತು ಅಂತ ಹೋಗಿದ್ದೆ. ಅದು ನಾನು ನಿಮಗೆ ತೋರಿಸ್ದೆ. ಆ್ಯಂಡ್ ನಾನು ಯಾವಾಗಲೂ ಶುಗರ್ ಮೆಬಿಲಿನ್ ಬ್ರ್ಯಾಂಡ್ ಯೂಸ್ ಮಾಡೋದನ್ನ, ಯಾಕಂದರೆ ಲಿಪ್ ಬ್ಲ್ಯಾಕ್ ಆಗುತ್ತೆ ಬೇರೆ ಅನ್ಬ್ರ್ಯಾಂಡ್ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ನಾನು ಇವಾಗ ಯೂಸ್ ಮಾಡ್ತೀನಿ. ನೆಕ್ಸ್ಟು ಅದಾದಮೇಲೆ ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡೆ. ನಾನು ನನ್ನ ಕ್ಲಿಪ್ಸ್ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಎಸ್, ಇದೆ ಸ್ವಲ್ಪ. ಇದು ಒಂದು ಕ್ಲಿಪ್ ಇದೆ. ತುಂಬ ಇಷ್ಟಪಟ್ಟು ತೊಗೊಂಡಿರೋದು ಇದೆ. ಮತ್ತು ಇದು ಕೂಡ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದೊಂದು ತೊಗೊಂಡೆ, ನೆನೆ ತೊಗೊಂಡಿದ್ದಿದ್ದು ಆ್ಯಕ್ಚುಲಿ. ಇದೆಲ್ಲ ಡ್ರೆಸ್ ಮ್ಯಾಚ್ಗೆ ಹಾಕಿಟ್ಟಿದ್ದೀನಿ. ಆ್ಯಂಡ್ ಇದು ಕೂಡ. ಆ್ಯಂಡ್ ದೆನ್ ಡಿಫ್ರೆಂಟ್ ಸೆಮಿಲಿ ಅದೇ ಥರ ಇನ್ನೊಂದಿದೆ ನೋಡಿ. ಮತ್ತು ಇಲ್ಲಿದೆ, ಅದೇ ಯಾವುದೋ ಎಕ್ಸಿಬಿಷನ್ ತೊಗೊಂಡಿದ್ದು.
ಇದೊಂದು ಇನ್ನೂ ತುಂಬ ಇದೆ, ಬಟ್ ಇನ್ನೊಂದು ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ. ಅದ್ರ ಕೀ ಸದ್ಯಕ್ಕೆ ಮಿಸ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಒಂದು ಹಾರ್ಟ್ ಶೇಪ್ ಒಂದು ಇನ್ನೂ ತುಂಬ ಇದೆ, ಬಟ್ ಈ ಸದ್ಯಕ್ಕೆ ಇಲ್ಲಿ ಇಟ್ಟಿಲ್ಲ. ಇನ್ನೊಂದು ವಾರ್ಡ್ರೋಬ್ ಬ್ಲಾಕ್ ಮಿಸ್ ಆಗಿದೆ, ಅದು ಸಿಕ್ಕಿದಾಗ ಅದನ್ನು ತೋರಿಸ್ತೀನಿ. ಇನ್ನೂ ಅಷ್ಟು ಆಚೆ ಇಟ್ಟಿದ್ದೀನಿ. ಹೇ ಗೈಸ್, ಇವತ್ತಿನ ವಿಡಿಯೋ ನೋಡಿದ್ರಲ್ಲ ನೀವು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಶಾಪಿಂಗ್ ಮಾಡಿದೆ ನಿನ್ನೆ ಕೂಡ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನೇ ಶಾಪಿಂಗ್ ಮಾಡಿದೆ ನಿನ್ನೆ ಅಂತ ಹಾಕ್ತೀನಿ, ಓಕೆನಾ. ಇವತ್ತು ಸಿಂಪಲ್ಲಾಗಿ ಹಾಕಿದ್ದೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ನಾನು ಒಂದು ಶೇಡ್ ಇವತ್ತು ಯೂಸ್ ಮಾಡಿದ್ದೀನಿ, ಲಿಪ್ಸ್ಟಿಕ್ಕು. ತುಂಬ ನ್ಯಾಚುರಲಾಗಿ ಕಾಣಲಿ ಅಂತ. ಓಕೆ. ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಲವ್ ಯು ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಾಳೆ ನಾನು ಮೈಸೂರು ಹೋಗಬೇಕು. ಖುಷಿ ಇಲ್ಲ, ಓವರ್ ಎಲ್ಲ ಏನಿಲ್ಲ, ಫಂಕ್ಷನ್ ಅಟೆಂಡ್ ಮಾಡಬೇಕು. ಸೊ ಹಾಗಾಗಿ ಆ್ಯಂಡ್ ದೆನ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ವ್ಲಾಗಿಗೆ ಎಲ್ಲರಿಗೂ ಬಾಯ್ ಬಾಯ್ ಮಾಡ್ತಾಯಿದ್ದೀನಿ. ಸ್ಟೇ ಟ್ಯೂನ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಎಲ್ರಿಗೂ.